ಹಲೋ ಫ್ರೆಂಡ್ಸ್, ನಮಗೆ ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಹೆಲ್ಪ್ ಆಗ್ತಕ್ಕಂತಹ ಸೆಂಟೆನ್ಸಸ್ಗಳನ್ನು ಈ ವಿಡಿಯೋದಲ್ಲಿ ನಾವು ಕಲಿತಾ ಇದ್ದೀವಿ. ಈ ಸೆಂಟೆನ್ಸಸ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡೋದರಿಂದ ನಮಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ಲಿ ನೋಡಿ. ಫಸ್ಟ್ ಸೆಂಟೆನ್ಸ್, ನಾನು ಶಾಲೆಗೆ ಹೋಗುತ್ತಿದ್ದೇನೆ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಐ ಆಮ್ ಗೋಯಿಂಗ್ ಟು ಸ್ಕೂಲ್. ಐ ಆಮ್ ಗೋಯಿಂಗ್ ಟು ಸ್ಕೂಲ್. ನೆಕ್ಸ್ಟ್ ಸೆಂಟೆನ್ಸ್, ಅವರು ಮಾತನಾಡುತ್ತಿದ್ದರು. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ದೇ ವರ್ ಸ್ಪೀಕಿಂಗ್. ದೇ ವರ್ ಸ್ಪೀಕಿಂಗ್. ಅವರು ಮನೆಯನ್ನು ಕಟ್ಟಿದರು. ದೇ ಹ್ಯಾಡ್ ಬಿಲ್ಟ್ ಹೌಸ್. ದೇ ಹ್ಯಾಡ್ ಬಿಲ್ಟ್ ಹೌಸ್. ರಾಜು ಸಂತೆಗೆ ಹೋದನು. ರಾಜು ಮಾರುಕಟ್ಟೆಗೆ ಹೋದನು ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು ಇಂಗ್ಲೀಷ್ನಲ್ಲಿ, ರಾಜು ವೆಂಟ್ ಟು ಮಾರ್ಕೆಟ್. ರಾಜು ವೆಂಟ್ ಟು ಮಾರ್ಕೆಟ್. ನಾನು ಇಂಗ್ಲೀಷ್ ಕಲಿಯುತ್ತಲೇ ಇದ್ದೇನೆ. ಐ ಹ್ಯಾವ್ ಬಿನ್ ಲರ್ನಿಂಗ್ ಇಂಗ್ಲೀಷ್. ಐ ಹ್ಯಾವ್ ಬಿನ್ ಲರ್ನಿಂಗ್ ಇಂಗ್ಲೀಷ್. ಅವಳು ಇಂಗ್ಲೀಷ್ ಮಾತನಾಡಿದ್ದಾಳೆ. ಶಿ ಹ್ಯಾಸ್ ಸ್ಪೋಕನ್ ಇಂಗ್ಲೀಷ್. ಶಿ ಹ್ಯಾಸ್ ಸ್ಪೋಕನ್ ಇಂಗ್ಲೀಷ್. ನಾನು ಅವಳಿಗಾಗಿ ಕಾಯುತ್ತಲೇ ಇದ್ದೇನೆ. ಐ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ಹರ್. ಐ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ಹರ್. ಅವರು ಹಣ್ಣುಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕು, ದೇ ಹ್ಯಾವ್ ಗಿವನ್ ಫ್ರೂಟ್ಸ್. ದೇ ಹ್ಯಾವ್ ಗಿವನ್ ಫ್ರೂಟ್ಸ್. ನೆಕ್ಸ್ಟ್ ಸೆಂಟೆನ್ಸ್, ನಾವು ಮಲಗುತ್ತಿದ್ದೇವೆ. ವಿ ಆರ್ ಸ್ಲೀಪಿಂಗ್. ವಿ ಆರ್ ಸ್ಲೀಪಿಂಗ್. ಸಂಜು ನೀರನ್ನು ಕುಡಿಯುತ್ತಿದ್ದಾನೆ. ಸಂಜು ಈಸ್ ಡ್ರಿಂಕಿಂಗ್ ವಾಟರ್. ಸಂಜು ಈಸ್ ಡ್ರಿಂಕಿಂಗ್ ವಾಟರ್. ಅವಳು ಮಾರುಕಟ್ಟೆಗೆ ಹೋಗುತ್ತಾಳೆ. ಶಿ ಗೋಸ್ ಟು ಮಾರ್ಕೆಟ್. ಶಿ ಗೋಸ್ ಟು ಮಾರ್ಕೆಟ್. ಅವರು ಇಂಗ್ಲೀಷ್ ಕಲಿಯುತ್ತಾರೆ. ದೇ ಲರ್ನ್ ಇಂಗ್ಲೀಷ್. ದೇ ಲರ್ನ್ ಇಂಗ್ಲೀಷ್. ನಾವು ಸೇಬನ್ನು ತಿನ್ನುತ್ತೇವೆ. ವಿ ಈಟ್ ಆ್ಯಪಲ್. ವಿ ಈಟ್ ಆ್ಯಪಲ್. ನೆಕ್ಸ್ಟ್ ಸೆಂಟೆನ್ಸ್, ನಾನು ಕೆಲಸದಲ್ಲಿ ಇದ್ದೇನೆ. ಐ ಆಮ್ ಎಟ್ ವರ್ಕ್. ಐ ಆಮ್ ಎಟ್ ವರ್ಕ್. ನಾನು ಈಗ ಹೊರಡಬೇಕಾಗಿದೆ. ಐ ಹ್ಯಾವ್ ಟು ಲೀವ್ ನೌ. ಐ ಹ್ಯಾವ್ ಟು ಲೀವ್ ನೌ. ಹಲೋ ಫ್ರೆಂಡ್ಸ್, ನಾವು ನಿಮಗೋಸ್ಕರ ಸುಲಭವಾಗಿ ಇಂಗ್ಲೀಷನ್ನು ಕಲೀಲಿಕ್ಕೆ, ಕನ್ನಡ ಮುಖಾಂತರ ಈಸಿಯಾಗಿ ಇಂಗ್ಲೀಷನ್ನು ಕಲೀಲಿಕ್ಕೆ 20 PDF ಬುಕ್ಸ್ಗಳ ಬಂಡಲನ್ನು ರೆಡಿ ಮಾಡಿದ್ದೇವೆ. ಈ PDF ಬುಕ್ಸ್ಗಳನ್ನು ನೀವು ಪಡೆದುಕೊಳ್ಳಲಿಕ್ಕೆ ಈ ಒಂದು ನಂಬರ್ ಮೇಲೆ ವಾಟ್ಸಪ್ ಮೇಲೆ SMS ಮಾಡಿ ಈ PDF ಬುಕ್ಸ್ಗಳನ್ನು ಪಡೆದುಕೊಳ್ಳಬಹುದು. ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೂಡ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ PDF ಬುಕ್ಸ್ಗಳನ್ನು ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಥ್ಯಾಂಕ್ ಯು. ನೆಕ್ಸ್ಟ್ ಸೆಂಟೆನ್ಸ್, ನಾನು ತಪ್ಪು ಮಾಡಿದೆ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಐ ಮೇಡ್ ಅ ಮಿಸ್ಟೇಕ್. ಐ ಮೇಡ್ ಅ ಮಿಸ್ಟೇಕ್. ನನಗೆ 1 ಕಪ್ ಚಹಾ ಕೊಡು. ಗಿವ್ ಮೀ ಅ ಕಪ್ ಆಫ್ ಟೀ. ಗಿವ್ ಮೀ ಅ ಕಪ್ ಆಫ್ ಟೀ. ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಬಿಡು. ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್. ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್. ನೆಕ್ಸ್ಟ್ ಒನ್, ನನಗೆ ಅವರಿಬ್ಬರು ಗೊತ್ತು. ಐ ನೋ ಬೋತ್ ಆಫ್ ದೆಮ್. ಐ ನೋ ಬೋತ್ ಆಫ್ ದೆಮ್. ನಾನು ನನ್ನ ಕೆಲಸವನ್ನು ಮಾಡಿದ್ದೇನೆ. ಐ ಹ್ಯಾವ್ ಡನ್ ಮೈ ವರ್ಕ್. ಐ ಹ್ಯಾವ್ ಡನ್ ಮೈ ವರ್ಕ್. ನಾನು ಊಟ ಮಾಡಿದ್ದೇನೆ. ಈ ವಾಕ್ಯಗೆ ಹೇಳಬೇಕು, ಐ ಹ್ಯಾವ್ ಹ್ಯಾಡ್ ಫುಡ್. ಐ ಹ್ಯಾವ್ ಹ್ಯಾಡ್ ಫುಡ್. ನಾನು ಅಡುಗೆ ಮಾಡಿದ್ದೇನೆ. ಐ ಹ್ಯಾವ್ ಕುಕ್ಡ್ ಫುಡ್. ಐ ಹ್ಯಾವ್ ಕುಕ್ಡ್ ಫುಡ್. ನೀನು ನನಗೆ ಹೇಳಬೇಕಿತ್ತು. ಯು ಶುಡ್ ಹ್ಯಾವ್ ಟೋಲ್ಡ್ ಮೀ. ಯು ಶುಡ್ ಹ್ಯಾವ್ ಟೋಲ್ಡ್ ಮೀ. ನೀನು ಅಲ್ಲಿಗೆ ಹೋಗಬೇಕಿತ್ತು. ಯು ಶುಡ್ ಹ್ಯಾವ್ ಗಾನ್ ದೇರ್. ಯು ಶುಡ್ ಹ್ಯಾವ್ ಗಾನ್ ದೇರ್. ನಾನು ಹೊರಗಡೆ ಆಡಲು ಇಷ್ಟಪಡುತ್ತೇನೆ. ಐ ಲೈಕ್ ಟು ಪ್ಲೇ ಔಟ್ಸೈಡ್. ಐ ಲೈಕ್ ಟು ಪ್ಲೇ ಔಟ್ಸೈಡ್. ತಿನ್ನುವ ಮೊದಲು ಕೈ ತೊಳೆಯಿರಿ. ವಾಶ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್. ವಾಶ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್. ನೆಕ್ಸ್ಟ್ ಒನ್, ನೀವು ಕೆಳಗೆ ಬೀಳಬಹುದು. ಯು ಮೇ ಫಾಲ್ ಡೌನ್. ಯು ಮೇ fall down.
ನೆಕ್ಸ್ಟ್ ಸೆಂಟೆನ್ಸ್, ಇಂದು ರಾತ್ರಿ ಊಟಕ್ಕೆ ಏನಿದೆ? ವಾಟ್ಸ್ ಫಾರ್ ಡಿನ್ನರ್ ಟುನೈಟ್? ವಾಟ್ಸ್ ಫಾರ್ ಡಿನ್ನರ್ ಟುನೈಟ್? ನೀವು ಚಹಾ ಕುಡಿದಿದ್ದೀರಾ? ಹ್ಯಾವ್ ಯು ಹ್ಯಾಡ್ ಟೀ? ಹ್ಯಾವ್ ಯು ಹ್ಯಾಡ್ ಟೀ? ಬಂದು ಚಹಾ ಕುಡಿಯಿರಿ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು, ಕಮ್ ಆ್ಯಂಡ್ ಹ್ಯಾವ್ ಟೀ. ಕಮ್ ಆ್ಯಂಡ್ ಹ್ಯಾವ್ ಟೀ. ನಾನು ಇದೀಗ ಚಹಾ ಕುಡಿಯುತ್ತಿದ್ದೇನೆ. ನಾನು ಈಗ ಚಹಾ ಕುಡಿಯುತ್ತಿದ್ದೇನೆ ಅಂತ ಹೇಳಲಿಕ್ಕೆ ಈ ರೀತಿ ಇಂಗ್ಲೀಷ್ನಲ್ಲಿ ಹೇಳಬೇಕು, ಐ ಆಮ್ ಹ್ಯಾವಿಂಗ್ ಟೀ ರೈಟ್ ನೌ. ಐ ಆಮ್ ಹ್ಯಾವಿಂಗ್ ಟೀ ರೈಟ್ ನೌ. ನೆಕ್ಸ್ಟ್ ಒನ್, ಇಂದು ನಿಮಗೆ ಹೇಗೆ ಅನಿಸುತ್ತಿದೆ? ಹೌ ಆರ್ ಯು ಫೀಲಿಂಗ್ ಟುಡೇ? ಹೌ ಆರ್ ಯು ಫೀಲಿಂಗ್ ಟುಡೇ? ನಿನ್ನ ಹತ್ತಿರ ಒಂದು ನಿಮಿಷ ಇದೆಯಾ? ಡು ಯು ಹ್ಯಾವ್ ಅ ಮಿನಟ್? ಡು ಯು ಹ್ಯಾವ್ ಅ ಮಿನಟ್? ನಾನು ನಿನ್ನನ್ನು ಇನ್ನೂ ನೋಡಿಲ್ಲ. ಐ ಹ್ಯಾವಂಟ್ ಸೀನ್ ಯು ಎಟ್. ಐ ಹ್ಯಾವಂಟ್ ಸೀನ್ ಯು ಎಟ್. ನನ್ನ ತಾಯಿ ಅಡುಗೆ ಮಾಡಿದ್ದಾರೆ. ಮೈ ಮಾಮ್ ಹ್ಯಾಸ್ ಕುಕ್ಡ್ ಫುಡ್. ಮೈ ಮಾಮ್ ಹ್ಯಾಸ್ ಕುಕ್ಡ್ ಫುಡ್. ಅವರು ಹೊರಗೆ ಹೋಗಿದ್ದಾರೆ. ದೇ ಹ್ಯಾವ್ ಗಾನ್ ಔಟ್. ದೇ ಹ್ಯಾವ್ ಗಾನ್ ಔಟ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ತುಂಬ ನಗಬೇಡ. ಡೋಂಟ್ ಲಾಫ್ ಟೂ ಮಚ್. ಡೋಂಟ್ ಲಾಫ್ ಟೂ ಮಚ್. ಬಟ್ಟೆಗಳನ್ನು ಒಣಗಲು ಹಾಕಿ. ಪುಟ್ ದ ಕ್ಲೋತ್ಸ್ ಟು ಡ್ರೈ. ಪುಟ್ ದ ಕ್ಲೋತ್ಸ್ ಟು ಡ್ರೈ. ಯಾರಾದರೂ ತಪ್ಪು ಮಾಡಬಹುದು. ಎನಿವನ್ ಕ್ಯಾನ್ ಮೇಕ್ ಮಿಸ್ಟೇಕ್. ಎನಿವನ್ ಕ್ಯಾನ್ ಮೇಕ್ ಅ ಮಿಸ್ಟೇಕ್. ನಿಮ್ಮ ಗಮನ ಎಲ್ಲಿದೆ? ನಿಮ್ಮ ಧ್ಯಾನ ಎಲ್ಲಿದೆ ಅಂತ ಹೇಳಲಿಕ್ಕೆ ವೇರ್ ಈಸ್ ಯುವರ್ ಅಟೆನ್ಷನ್? ವೇರ್ ಈಸ್ ಯುವರ್ ಅಟೆನ್ಷನ್ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು. ನಿಮ್ಮ ವಿಧಾನ ತಪ್ಪಾಗಿದೆ. ಯುವರ್ ಮೆಥಡ್ ವಾಸ್ ರಾಂಗ್. ಯುವರ್ ಮೆಥಡ್ ವಾಸ್ ರಾಂಗ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಇದು ಮತ್ತೆ ಆಗುವುದಿಲ್ಲ. ಇಟ್ ವೋಂಟ್ ಹ್ಯಾಪನ್ ಅಗೇನ್. ಇಟ್ ವೋಂಟ್ ಹ್ಯಾಪನ್ ಅಗೇನ್. ನಾನು ಅಸಹಾಯಕನಾಗಿದ್ದೇನೆ. ಐ ವಾಸ್ ಹೆಲ್ಪ್ಲೆಸ್. ಐ ವಾಸ್ ಹೆಲ್ಪ್ಲೆಸ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ನಾನು ಇದನ್ನು ಸಹಿಸಲಾರೆ. ಐ ಕಾಂಟ್ ಟಾಲರೇಟ್ ದಿಸ್. ಐ ಕಾಂಟ್ ಟಾಲರೇಟ್ ದಿಸ್. ಇದು ಎಲ್ಲ ನಿಮ್ಮ ತಪ್ಪು. ದಿಸ್ ಈಸ್ ಆಲ್ ಯುವರ್ ಫಾಲ್ಟ್. ದಿಸ್ ಈಸ್ ಆಲ್ ಯುವರ್ ಫಾಲ್ಟ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಏನನ್ನು ಹೇಳುವ ಅಗತ್ಯವಿಲ್ಲ. ನೋ ನೀಡ್ ಟು ಸೇ ಎನಿಥಿಂಗ್. ನೋ ನೀಡ್ ಟು ಸೇ ಎನಿಥಿಂಗ್. ನಾನು ಪ್ರಯತ್ನಿಸುತ್ತಲೇ ಇರುತ್ತೇನೆ. ಐ ವಿಲ್ ಕೀಪ್ ಆನ್ ಟ್ರೈಯಿಂಗ್. ಐ ವಿಲ್ ಕೀಪ್ ಆನ್ ಟ್ರೈಯಿಂಗ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ನೀವು ಯಾಕೆ ಕೇಳುತ್ತೀರಿ? ವೈ ಡು ಯು ಆಸ್ಕ್? ವೈ ಡು ಯು ಆಸ್ಕ್? ನೀವು ನನಗೆ ಸ್ವಲ್ಪ ಸಲಹೆ ನೀಡಬಹುದಾ? ಕ್ಯಾನ್ ಯು ಗಿವ್ ಮೀ ಸಮ್ ಅಡ್ವೈಸ್? ಕ್ಯಾನ್ ಯು ಗಿವ್ ಮೀ ಸಮ್ ಅಡ್ವೈಸ್? ನಾನು ಯಾರನ್ನು ಕೇಳಬೇಕು? whom should I ask? whom should I ask? ನಾನು ಎಲ್ಲಿಗೆ ಹೋಗಬೇಕು? ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ವೇರ್ ಶುಡ್ ಐ ಗೋ? ವೇರ್ ಶುಡ್ ಐ ಗೋ? ಸಮಯ ಎಲ್ಲವನ್ನು ಬದಲಾಯಿಸುತ್ತದೆ. ಟೈಮ್ ಚೇಂಜ್ ಎವ್ರಿಥಿಂಗ್. ಟೈಮ್ ಚೇಂಜ್ ಎವ್ರಿಥಿಂಗ್. ಯಾರೋ ನಿಮ್ಮನ್ನು ಕರೆಯುತ್ತಿದ್ದಾರೆ. someone is calling you. someone is calling you. ನನಗೋಸ್ಕರ ಉಪಹಾರ ಮಾಡು. ನನಗೋಸ್ಕರ ನಾಷ್ಟ ಮಾಡು ಅಂತ ಹೇಳಲಿಕ್ಕೆ ಮೇಕ್ ಬ್ರೇಕ್ಫಾಸ್ಟ್ ಫಾರ್ ಮೀ. ಮೇಕ್ ಬ್ರೇಕ್ಫಾಸ್ಟ್ ಫಾರ್ ಮೀ. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಅದಕ್ಕಾಗಿಯೇ ನಾನು ಇಲ್ಲಿದ್ದೇನೆ. ದ್ಯಾಟ್ಸ್ ವೈ ಐ ಆಮ್ ಹಿಯರ್. ದ್ಯಾಟ್ಸ್ ವೈ ಐ ಆಮ್ ಹಿಯರ್. ಅದಕ್ಕಾಗಿಯೇ ನಾನು ಇದನ್ನು ಮಾಡುತ್ತಿದ್ದೇನೆ. ದ್ಯಾಟ್ಸ್ ವೈ ಐ ಆಮ್ ಡೂಯಿಂಗ್ ದಿಸ್. ದ್ಯಾಟ್ಸ್ ವೈ ಐ ಆಮ್ ಡೂಯಿಂಗ್ ದಿಸ್. ಅವನು ಬೆಳಗ್ಗೆಯಿಂದ ಆಡುತ್ತಿದ್ದಾನೆ. ಹಿ ಹ್ಯಾಸ್ ಬೀನ್ ಪ್ಲೇಯಿಂಗ್ ಸಿನ್ಸ್ ಮಾರ್ನಿಂಗ್. ಹಿ ಹ್ಯಾಸ್ ಬೀನ್ ಪ್ಲೇಯಿಂಗ್ ಸಿನ್ಸ್ ಮಾರ್ನಿಂಗ್.
ನೀವು ಹೇಗೆ ಶಾಲೆಗೆ ಹೋಗುತ್ತೀರಾ? ಹೌ ಡು ಯು ಗೋ ಟು ಸ್ಕೂಲ್? ಹೌ ಡು ಯು ಗೋ ಟು ಸ್ಕೂಲ್? ನೆಕ್ಸ್ಟ್ ಸೆಂಟೆನ್ಸ್, ನೀವು ಯಾವಾಗ ಮನೆಗೆ ತಲುಪುತ್ತೀರಿ? ವೆನ್ ವಿಲ್ ಯು ಅರೈವ್ ಹೋಮ್? ವೆನ್ ವಿಲ್ ಯು ಅರೈವ್ ಹೋಮ್? ನಾನು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಗೆ ಇರುತ್ತೇನೆ. ಐ ವಿಲ್ ಬಿ ದೇರ್ ಇನ್ ಅ ಲಿಟಲ್ ವೈಲ್. ಐ ವಿಲ್ ಬಿ ದೇರ್ ಇನ್ ಅ ಲಿಟಲ್ ವೈಲ್. ನಾನು ನಿಮ್ಮ ಫೋನ್ ಬಳಸಬಹುದೇ ಅಥವಾ ನಾನು ನಿಮ್ಮ ಫೋನನ್ನು ಯೂಸ್ ಮಾಡಬಹುದಾ ಅಂತ ಹೇಳಲಿಕ್ಕೆ ಈ ರೀತಿ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಕ್ಯಾನ್ ಐ ಯೂಸ್ ಯುವರ್ ಫೋನ್? ಕ್ಯಾನ್ ಐ ಯೂಸ್ ಯುವರ್ ಫೋನ್? ಇಂದು ನನ್ನ ಜನ್ಮದಿನವಿದೆ. ಇಟ್ಸ್ ಮೈ ಬರ್ತ್ಡೇ ಟುಡೇ. ಇಟ್ಸ್ ಮೈ ಬರ್ತ್ಡೇ ಟುಡೇ. ನಿನಗೆ ನನ್ನ ಸಹಾಯ ಬೇಕೇ? ನಿನಗೆ ನನ್ನ ಸಹಾಯ ಬೇಕಾ ಅಂತ ಕೇಳಲಿಕ್ಕೆ ಈ ರೀತಿ ಹೇಳಬೇಕು. ಡು ಯು ನೀಡ್ ಮೈ ಹೆಲ್ಪ್? ಡು ಯು ನೀಡ್ ಮೈ ಹೆಲ್ಪ್? ನನಗೆ ಒಂದು ಗ್ಲಾಸ್ ನೀರು ಬೇಕು. ಐ ನೀಡ್ ಅ ಗ್ಲಾಸ್ ಆಫ್ ವಾಟರ್. ಐ ನೀಡ್ ಅ ಗ್ಲಾಸ್ ಆಫ್ ವಾಟರ್. ನೀನು ನಿನ್ನ ಕೆಲಸವನ್ನು ಮಾಡಿದ್ಯಾ? ಹ್ಯಾವ್ ಯು ಡನ್ ಯುವರ್ ವರ್ಕ್? ಹ್ಯಾವ್ ಯು ಡನ್ ಯುವರ್ ವರ್ಕ್? ನೀವು ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು. ಯು ಶುಡ್ ಈಟ್ ಹೆಲ್ದಿ ಫುಡ್. ಯು ಶುಡ್ ಈಟ್ ಹೆಲ್ದಿ ಫುಡ್. ಅದಕ್ಕಾಗಿಯೇ ನಾನು ಇಲ್ಲಿದ್ದೇನೆ. ದ್ಯಾಟ್ಸ್ ವೈ ಐ ಆಮ್ ಹಿಯರ್. ದ್ಯಾಟ್ಸ್ ವೈ ಐ ಆಮ್ ಹಿಯರ್. ಅದಕ್ಕಾಗಿಯೇ ನಾನು ಹೋಗುತ್ತಿದ್ದೇನೆ. ದ್ಯಾಟ್ಸ್ ವೈ ಐ ಆಮ್ ಗೋಯಿಂಗ್. ದ್ಯಾಟ್ಸ್ ವೈ ಐ ಆಮ್ ಗೋಯಿಂಗ್. ಅದಕ್ಕಾಗಿಯೇ ನಾನು ಇದನ್ನು ಮಾಡುತ್ತಿದ್ದೇನೆ. ದ್ಯಾಟ್ಸ್ ವೈ ಐ ಆಮ್ ಡೂಯಿಂಗ್ ಧಿಸ್. ದ್ಯಾಟ್ಸ್ ವೈ ಐ ಆಮ್ ಡೂಯಿಂಗ್ ಧಿಸ್. ನೆಕ್ಸ್ಟ್ ಸೆಂಟೆನ್ಸ್, ಅದಕ್ಕಾಗಿಯೇ ನಾನು ಇಂಗ್ಲೀಷ್ ಕಲಿಯುತ್ತಿದ್ದೇನೆ. ದ್ಯಾಟ್ಸ್ ವೈ ಐ ಆಮ್ ಲರ್ನಿಂಗ್ ಇಂಗ್ಲೀಷ್. ದ್ಯಾಟ್ಸ್ ವೈ ಐ ಆಮ್ ಲರ್ನಿಂಗ್ ಇಂಗ್ಲೀಷ್. ಅವನು ನಿನ್ನನ್ನು ನೋಡಿರಬಹುದು. ಹಿ ಮೇ ಹ್ಯಾವ್ ಸೀನ್ ಯು. ಹಿ ಮೇ ಹ್ಯಾವ್ ಸೀನ್ ಯು. ಅವನು ನಿನ್ನನ್ನು ಕರೆ ಮಾಡಿರಬಹುದು. ಹಿ ಮೇ ಹ್ಯಾವ್ ಕಾಲ್ಡ್ ಯು. ಹಿ ಮೇ ಹ್ಯಾವ್ ಕಾಲ್ಡ್ ಯು. ನೆಕ್ಸ್ಟ್ ಸೆಂಟೆನ್ಸ್, ನಾನು ಸ್ವಲ್ಪ ಸಮಯದಲ್ಲಿ ಹೋಗುತ್ತೇನೆ. ಐ ವಿಲ್ ಗೋ ಇನ್ ಅ ವೈಲ್. ಐ ವಿಲ್ ಗೋ ಇನ್ ಅ ವೈಲ್. ನಾನು ಸ್ವಲ್ಪ ಸಮಯದಲ್ಲಿ ತಲುಪುತ್ತೇನೆ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು. ಐ ವಿಲ್ ರೀಚ್ ಇನ್ ಅ ವೈಲ್. ಐ ವಿಲ್ ರೀಚ್ ಇನ್ ಅ ವೈಲ್. ನಾನು ಸ್ವಲ್ಪ ತೆಗೆದುಕೊಳ್ಳಬಹುದೇ? ಕ್ಯಾನ್ ಐ ಟೇಕ್ ಅ ಲಿಟಲ್ ಬಿಟ್? ಕ್ಯಾನ್ ಐ ಟೇಕ್ ಅ ಲಿಟಲ್ ಬಿಟ್? ಯೋಚಿಸಲು ಸಮಯ ತೆಗೆದುಕೊಳ್ಳುತ್ತದೆ. ಇಟ್ ಟೇಕ್ಸ್ ಟೈಮ್ ಟು ಥಿಂಕ್. ಇಟ್ ಟೇಕ್ಸ್ ಟೈಮ್ ಟು ಥಿಂಕ್. ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತದೆ. ಇಟ್ ಟೇಕ್ಸ್ ಟೈಮ್ ಟು ಅಂಡರ್ಸ್ಟ್ಯಾಂಡ್. ಇಟ್ ಟೇಕ್ಸ್ ಟೈಮ್ ಟು ಅಂಡರ್ಸ್ಟ್ಯಾಂಡ್. ನಿಜ ಹೇಳಬೇಕೆಂದರೆ ನಾನು ಅವನನ್ನು ಇಷ್ಟಪಡುವುದಿಲ್ಲ. ಟು ಬಿ ಆನೆಸ್ಟ್, ಐ ಡೋಂಟ್ ಲೈಕ್ ಹಿಮ್. ಟು ಬಿ ಆನೆಸ್ಟ್, ಐ ಡೋಂಟ್ ಲೈಕ್ ಹಿಮ್. ನೆಕ್ಸ್ಟ್ ಸೆಂಟೆನ್ಸ್, ನಿಜ ಹೇಳಬೇಕೆಂದರೆ ಅವಳು ನಿನ್ನನ್ನು ಪ್ರೀತಿಸುವುದಿಲ್ಲ. ಟು ಬಿ ಆನೆಸ್ಟ್, ಶಿ ಡಸಂಟ್ ಲವ್ ಯು. ಟು ಬಿ ಆನೆಸ್ಟ್, ಶಿ ಡಸಂಟ್ ಲವ್ ಯು. ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗು. ಟೇಕ್ ಮೀ ಟು ದ ಹಾಸ್ಪಿಟಲ್. ಟೇಕ್ ಮೀ ಟು ದಿ ಹಾಸ್ಪಿಟಲ್. ನೆಕ್ಸ್ಟ್ ಸೆಂಟೆನ್ಸ್, ನನ್ನನ್ನು ಕೆಫೆಗೆ ಕರೆದುಕೊಂಡು ಹೋಗು. ಟೇಕ್ ಮೀ ಟು ದ ಕೆಫೆ. ಟೇಕ್ ಮೀ ಟು ದ ಕೆಫೆ. ನಾನು ಎಲ್ಲಿಯೂ ಹೋಗಲಿಲ್ಲ. ಐ ಡಿಂಟ್ ಗೋ ಎನಿವೇರ್. ಐ ಡಿಂಟ್ ಗೋ ಎನಿವೇರ್. ನಾನು ಇಂದು ಕೆಲಸಕ್ಕೆ ಹೋಗಲಿಲ್ಲ. ನಾನು ಇವತ್ತು ಕೆಲಸಕ್ಕೆ ಹೋಗಲಿಲ್ಲ ಅಂತ ಹೇಳಲಿಕ್ಕೆ ಐ ಡಿಂಟ್ ಗೋ ಟು ವರ್ಕ್ ಟುಡೇ. ಐ ಡಿಂಟ್ ಗೋ ಟು ವರ್ಕ್ ಟುಡೇ. ನಾನು ನಿನ್ನೆ ರಾತ್ರಿ ನಿದ್ದೆ ಮಾಡಲಿಲ್ಲ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ. ಐ ಡಿಂಟ್ ಸ್ಲೀಪ್ ಲಾಸ್ಟ್ ನೈಟ್. ಐ ಡಿಂಟ್ ಸ್ಲೀಪ್ ಲಾಸ್ಟ್ ನೈಟ್. ಅವಳು ತಲುಪಲಿದ್ದಾಳೆ. ಶಿ ಈಸ್ ಅಬೌಟ್ ಟು ರೀಚ್. ಶಿ ಈಸ್ ಅಬೌಟ್ ಟು ರೀಚ್. ನೆಕ್ಸ್ಟ್ ಒನ್, ನನಗೆ ಭೇಟಿಯಾಗಬೇಕೆಂದು ಅನಿಸುತ್ತಿದೆ. ಐ ಫೀಲ್ ಲೈಕ್ ಮೀಟಿಂಗ್. ಐ ಫೀಲ್ ಲೈಕ್ ಮೀಟಿಂಗ್.
ನನಗೆ ಹೊರಗೆ ಹೋಗಬೇಕೆಂದು ಅನಿಸುತ್ತಿದೆ. ಐ ಫೀಲ್ ಲೈಕ್ ಗೋಯಿಂಗ್ ಔಟ್. ಐ ಫೀಲ್ ಲೈಕ್ ಗೋಯಿಂಗ್ ಔಟ್. ನನಗೆ ಈಗ ಅಳಬೇಕೆಂದು ಅನಿಸುತ್ತಿದೆ. ಐ ಫೀಲ್ ಲೈಕ್ ಕ್ರೈಯಿಂಗ್ ನೌ. ಐ ಫೀಲ್ ಲೈಕ್ ಕ್ರೈಯಿಂಗ್ ನೌ. ನನಗೆ ನಿಮ್ಮ ಮನೆ ಸಿಗುತ್ತಿಲ್ಲ. ಐ ಕಾಂಟ್ ಫೈಂಡ್ ಯುವರ್ ಹೋಮ್. ಐ ಕಾಂಟ್ ಫೈಂಡ್ ಯುವರ್ ಹೋಮ್. ನೆಕ್ಸ್ಟ್ ಒನ್, ನನಗೆ ಬೈಕಿನ ಕೀ ಸಿಗುತ್ತಿಲ್ಲ. ಐ ಕಾಂಟ್ ಫೈಂಡ್ ದ ಕೀ ಆಫ್ ಬೈಕ್. ಐ ಕಾಂಟ್ ಫೈಂಡ್ ದ ಕೀ ಆಫ್ ಬೈಕ್. ನಿಮ್ಮ ಮೊಬೈಲ್ ನನಗೆ ಸಿಗುತ್ತಿಲ್ಲ. ಈ ವಾಕ್ಯಕ್ಕೆ ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಾವು ನಿಮಗೋಸ್ಕರ ಸುಲಭವಾಗಿ ಇಂಗ್ಲೀಷನ್ನು ಕಲೀಲಿಕ್ಕೆ 20 PDFsಗಳ ಬಂಡಲನ್ನು ರೆಡಿ ಮಾಡಿದ್ದೀವಿ. ಈ PDF ಬುಕ್ಸ್ಗಳನ್ನು ನೀವು ಈಗಲೇ ಪಡೆದುಕೊಳ್ಳಲಿಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈಗಲೇ ನಮ್ಮದು 20 PDF ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. Hey guys, thank you for watching this video. If you like this video, please subscribe to the channel and press the bell icon to get all the notification of my upcoming videos. That's all in this video. Let's catch you in next video. Till then, take care. Thank you.